ನಮಸ್ಕಾರ ದೇವರು. ಡಾಕ್ಟರ್ ವೀಡಿಯೋ ನೋಡ್ಕೊಬಿಟ್ಟೆ ಈಗ ಬರ್ಬೇಕಾರೆ. ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಏನಪ್ಪ ಇದು ಸಂಜೆ ಎಂತ್ಕೋತಾ ಇದ್ದೀರಾ. ಆಬ್ವಿಯಸ್ಲಿ ಸಮ್ಮರ್ ಆಗಿರೋದ್ರಿಂದ ನಮ್ಮ ಸಂಚಾರಿ ಸೇನೆ ಗ್ರೂಪ್ ಅವರು ಐ ಥಿಂಕ್ 16-17 ರೈಡು, ಇಫ್ ಐ ಆಮ್ ನಾಟ್ ರಾಂಗ್ 16 ಅನಿಸುತ್ತೆ. ಸೊ ಸಮ್ಮರ್ಗೆ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಸುಮ್ಮನೆ ಬೆಳಗ್ಗೆ ಹೊತ್ತು ಹೋದರೆ ಮಧ್ಯಾಹ್ನದಷ್ಟೊತ್ತಿಗೆ ಫುಲ್ ಹೀಟ್ ಕಾಯುತ್ತೆ, ಜಾಕೆಟ್ ಹಾಕೊಂಡು ಗಾಡಿ ಹೊಡೆಯೋಕ್ಕಾಗಲ್ಲ. ಹಾಗಂದ್ಬಿಟ್ಟು ರೈಡರ್ಸು ಬೈಕ್ನ ನೋಡ್ಕೊಂಡಂತೂ ಮನೇಲಿ ಗಾಡಿ ನಿಲ್ಲಿಸಿರಲ್ಲ. ಸೊ 2 ತಿಂಗಳು ಓಡಾಡಬೇಕಲ್ಲ, ಅಟ್ಲೀಸ್ಟ್ ವೀಕೆಂಡ್ ರೈಡು. ಸೊ ಅದರಿಂದ ಇವತ್ತು ಈವ್ನಿಂಗ್ ರೈಡು, ಒಂದು ಡಿನ್ನರ್ ರೈಡ್ ಥರ ಒಂಥರ ಯೂನಿಕ್ಕಾಗಿ ನಮ್ಮ ಗ್ರೂಪ್ ಅವರೇನೋ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದರಿಂದ ಹೋಗ್ತಾಯಿದ್ದೀವಿ. ಇವತ್ತಿನ ಪಯಣ ಹಾಸನ ರೂಟು ಕುಣಿಗಲ್ ಕಡೆಗೆ. ಇಲ್ಲಿಂದ 1.5 ಗಂಟೆ ರೈಡು. ನಮ್ಮ ಬಾಯ್ಸ್ ಎಲ್ಲ ಪ್ಯಾರ್ಲೇಜಿ ಟೋಲಲ್ಲಿ ಏನೋ ಫ್ಲ್ಯಾಗ್ ಆಫ್ ಮಾಡ್ಕೊಂಡು ಹಂಗೆ ಬರ್ತಾರೆ. ನನಗೆ ಸೊಂಡೆಕೊಪ್ಪ ರೋಡ್ ಮೇಲೆ ತೊಗೋತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಲಾಸ್ಟ್ ವೀಕ್ ಊರಿಗೆ ಹೋಗಿದ್ನಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ವೀಕೆಂಡಲ್ಲಿ. ಸೊ ಯಾಕಾದರೂ ಆ ನೈಸ್ ರೋಡ್ ಮೇಲೆ ಹೋದೆ ಅಂತ ಅನ್ನಿಸ್ಬಿಡ್ತು. ಆ ಪುಣೆ ರೋಡ್ ಕನೆಕ್ಟಾಗಿ ಲೆಫ್ಟ್ಗೆ ಹೋಗೋಷ್ಟರಲ್ಲಿ 1.5 ಗಂಟೆ ತೊಗೋತು. ವೀಕೆಂಡಲ್ಲಿ ಆಬ್ವಿಯಸ್ಲಿ ಎಲ್ಲ ಕಡೆ ಮೈಸೂರು ರೋಡ್ ಆಗಲಿ ಹಾಸನ ರೂಟ್ ಆಗಲಿ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಅದರಿಂದ ನಾನೇನು ಅಂದ್ಕೊಂಡೆ ಅಂದರೆ ಸೊಂಡೆಕೊಪ್ಪ ಮೇಲೆ ಹಿಂಗೆ ನಮ್ಮ ಕೊಂಬಘಟ್ಟ ಮೇಲೆ ಹೋಗೋಣ ಅಂತ. ಸೊ ನೋಡೋಣ ಎಷ್ಟೊತ್ತು ತೊಗೊಳುತ್ತೆ ಅಂತ. ಇಲ್ಲಿಂದ ಅಲ್ಲಿ ನಮ್ಮ ಫ್ರೆಂಡು KTM 390 ಮನೋಜ್ ಅವ್ರು ಜಾಯ್ನ್ ಆಗ್ತಾರೆ. ಅಟ್ಲೀಸ್ಟ್ ಒಬ್ಬರಿದ್ರೆ ಸಾಕು, ಯಾಕಂದರೆ ಫ್ಲ್ಯಾಗ್ ಆಫ್ ಮಾಡಿಕೊಂಡು. ಯಾಕಂದರೆ ಈ ಸಲ ತುಂಬ ಜನ ಬರ್ತಾಯಿದ್ದಾರೆ ರೈಡಲ್ಲಿ. 20+ ಬೈಕ್ಸ್ ಇದೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ ಏನು ಸಿಚುವೇಶನ್ ಅಂತ. ನೋಡೋಣ. ಆಮೇಲೆ ನಂದು ಕಾನ್ಸರ್ಟ್ದು ಅಪ್ಡೇಟು ಇನ್ನೂ ನಾನು ರೆಡಿ ಮಾಡಿಸಿಲ್ಲ. ಪ್ರೈಸಿಂಗ್ ಎಲ್ಲ ಕೇಳ್ಕೊಂಡೆ, 2000 ಒಳಗಡೆನೇ ಆಗೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ಈ ಸಲ ಸರ್ವಿಸ್ ಬಿಟ್ಟಾಗ ಗಾಡೀಲಿ ನನ್ನ ಚೈನ್ ಸ್ಪಾಕೆಟ್ ಚೇಂಜ್ ಆಗಿದೆ. ಅದ್ರ ಜೊತೆಗೆ AMC ತೊಗೊಂಡೆ, 1700 ರೂಪಾಯಿನೂ ಆಯಿತು. ಸೊ AMCದು ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಜನರಲ್ ಸರ್ವಿಸ್ಗಳೆಲ್ಲ ಫ್ರೀ ಬರುತ್ತೆ. ನೀವು ಗಾಡಿ ಸರ್ವಿಸಿಗೆ ಬಿಡ್ತೀರಲ್ಲ, ಆವಾಗ ಲೇಬರ್ ಚಾರ್ಜ್ ಬೀಳಲ್ಲ. ಒಂದು ಸಲ ಕಟ್ಟಿದ್ರೆ ನೀವು 1 ವರ್ಷ ನಿಮಗೆ ಜನರಲ್ ಸರ್ವಿಸ್ ಫ್ರೀ ಬರುತ್ತೆ. ಅಡ್ವಾಂಟೇಜ್ ಅಂದರೆ AMC ಅಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಕಂಪ್ನಿಯವ್ರು ಒಂದೊಂದು ಥರ ಹೇಳ್ತಾರೆ. ಕೆಲವರು ಗೋಲ್ಡ್ ಪ್ಲ್ಯಾನು, ಸಿಲ್ವರ್ ಪ್ಲ್ಯಾನು AMCಲಿ ಅಂತ ಹೇಳ್ತಾರೆ. ಬೈಕಲ್ಲಿ ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಅವರು ಅದಕ್ಕೇನೋ ಹೇಳ್ತಾರಪ್ಪ, ಐ ಡೋಂಟ್ ನೋ. ಬಟ್ ನನ್ನ ಲೆಕ್ಕದಲ್ಲಿ ಅದು ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅನ್ನೋ ಥರ. ಇದ್ರದ್ದೇನು ಅಡ್ವಾಂಟೇಜ್ ಏನಂದರೆ ನಿಮಗೆ ಸರ್ವಿಸು ಜನರಲ್ ಸರ್ವಿಸ್ಗಳೆಲ್ಲ ಫ್ರೀ ಬರುತ್ತೆ. ಇವೊಂದು ಪೇಡ್ಗೆ ಹೋಗ್ತೀವಲ್ಲ, ಈಗ ಜನರಲ್ ಸರ್ವಿಸು ಏನೊಂದು ಚೈನ್ ಸ್ಪ್ರೇ, ಚೈನ್ ಲೂಬ್ ಮಾಡಿಸ್ತೀರಾ. ಸೊ ಈ ಥರ ಎಲ್ಲ ಬಂದಾಗ ನಿಮಗೆ ಲೇಬರ್ ಬೀಳಲ್ಲ. ಅದಕ್ಕೆ ಇನ್ನು ಬೇರೆ ಎಲ್ಲ ಚಾರ್ಜ್ ಬೀಳುತ್ತೆ. 1500 ರೂಪಾಯಿ ಏನೋ ಬರುತ್ತೆ ಅದಕ್ಕೆ AMC 1 ವರ್ಷಕ್ಕೆ ವ್ಯಾಲಿಡಿಟಿ. ಆಮೇಲೆ ಪಾರ್ಟ್ಸ್ ಏನಾದ್ರು ಹೋಗಿದರೆ ನಿಮಗೆ ಏನಾದರೂ ಕ್ಲಚ್ ಪ್ಲೇಟ್ಸು ಅಥವಾ ನೆಕ್ಸ್ಟ್ ಟೈಮ್ ಈಗ ಕೋನ್ ಸೆಟ್ ರೆಡಿ ಮಾಡಿಸ್ತೀನಲ್ಲ, ಕೋನ್ ಸೆಟ್ಟಲ್ಲಿ 2000 ಇದ್ದರೆ ಅದರಲ್ಲಿ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇದಿದೆ. ಆಮೇಲೆ ನನಗೆ ಒಂದು ಅನಿಸಿದ್ದು, ಜನರಲ್ ಸರ್ವಿಸು ಫ್ರೀ ಆಗೋದ್ರಿಂದ ಸ್ವಲ್ಪ ವರ್ತು. ನಾವು ಪ್ರತಿ ರೈಡ್ಗೆ ಹೋಗ್ಬೇಕಾದ್ರೆ ಅಥವಾ ರೈಡಿಂದ ಬರಬೇಕಾದ್ರೆ ನಾವು ಅಂದ್ಕೋತೀವಿ ಕೆಲವೊಂದು ಸಲ ಟ್ರಿಯಮ್ ಗಾಡಿಗಳು 10,000 ಓಡುತ್ತೆ, ಬಜಾಜ್ ಅವ್ರು 5,000ಕ್ಕೆ. ಇಲ್ಲ, ಡೆಫಿನೆಟ್ಲಿ ನೀವು ಒಂದು ರೈಡ್ ಆದಮೇಲೆ ಗಾಡಿ ರಫ್ ಆಗೇ ಆಗುತ್ತೆ. ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟರೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನು, ಅಥವಾ ರೈಡ್ ಸ್ಟಾರ್ಟ್ ಆಗಿಂತ ಮುಂಚೆ ಗಾಡಿ ಬಿಟ್ಟರೆ. ಸೊ ಅದರಿಂದ ನನಗೆ ಆ ವಿಷಯದಲ್ಲಿ ತುಂಬ ಸಲ ನಾನು ಸರ್ವಿಸ್ ಸೆಂಟ್ರಿಗೆ ವಿಸಿಟ್ ಮಾಡ್ತೀನಿ. ಗಾಡಿ ಒಂದು ರನ್ ಆಯಿತೋ ರನ್ ಆಗಿಲ್ವೋ, ಒಂದು ಲಾಂಗ್ ರೈಡ್ ಆಗಿದ ತಕ್ಷಣ ಬಂದುಬಿಟ್ಟು ಸ್ವಲ್ಪ ಚೈನ್ ಟೈಟು, ಅಡ್ಜಸ್ಟ್ಮೆಂಟ್ಸು, ಲೂಬಿಂಗ್ ಕೆಲಸಗಳು, ಒಂದು ವಾಷಿಂಗು, ಆ ಥರದ್ದೆಲ್ಲ ಮಾಡಿಸ್ತೀನಿ. ಸೊ ಅದರಿಂದ ನನಗೆ ಜನರಲ್ ಸರ್ವಿಸಲ್ಲಿ ಸ್ವಲ್ಪ ಅಲ್ಲಿ ಉಳಿತಾಯ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಸದ್ಯಕ್ಕೆ AMC ಅಂತೂ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಸೊ ಸದ್ಯಕ್ಕೆ ನಾನು ಆಲ್ಮೋಸ್ಟು ಈ ರಾಮವಳ್ಳಿ ರೂಟ್ ಹತ್ರ ಇದ್ದೀನಿ. ತಾವರೆಕೆರೆ ದಾಟಿ ಹೋಗಬೇಕು. ನಾವು ಡೈರೆಕ್ಟಾಗಿ ಪ್ಯಾರ್ಲೇಜಿ ಟೋಲಲ್ಲ, ನೆಲಮಂಗಲ ಕ್ರಾಸ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ರೋಡೆಲ್ಲ ಇರಲಿಲ್ಲ. ಇದು ಫೆರಿಫೆರಲ್ ರಿಂಗ್ ರೋಡು, ದಾಬಸ್ಪೇಟೆ ಕನೆಕ್ಟ್ ಆಗುತ್ತಿದ್ದು. ಸಕ್ಕತ್ತಾಗಿ ಮಾಡಿದ್ದಾರೆ. ವಾವ್, ಏನು ಕ್ರೇಜಿ ಚಿನ್ನ ಸ್ನೇಹಿತರೆ. ಈ ಮಣ್ಣಿದೆಯಲ್ಲ, ಈಗ ಚಿನ್ನದ ಬೆಲೆ ಅಂದ್ಕೊಳ್ಳಿ. ನೋಡಿ, ಇದೆಲ್ಲ ಔಟರ್ ರಿಂಗ್ ರೋಡು. ಈ ಕಾಡ್ ಥರ ಕಾಣಿಸ್ತಿದೆ. ನೋಟ್ ಮೈ ವರ್ಡ್ಸ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಷ್ಟು ಬಿಲ್ಡಿಂಗ್ಸ್ ಬರುತ್ತೆ ಅಂತ. ಹಂಗಂದ್ಬಿಟ್ಟು ಈಗೇನು ಕಮ್ಮಿ ರೇಟ್ ಇದೆ ಅಂತ ಅಂದ್ಕೋಬೇಡಿ. ಅಲ್ಲಿ ಆಲ್ಮೋಸ್ಟ್ ಈಗ 30-40 ಸೈಟ್ಸ್ ಎಲ್ಲ 50 ಲಕ್ಷಕ್ಕೆ ಓಡ್ತಾ ಇದೆ ಇಲ್ಲಿ. ಇದು DC ಕನ್ವರ್ಟೆಡ್ ಸೈಟ್ಸು BDAಗೆ ಬರಲ್ಲ ಅಂದ್ರೂ ಆ ಲೆವೆಲ್ಗಿದೆ. ನಿಮ್ಮ ಹತ್ರ ದುಡ್ಡಿದೆ, ಎಲ್ಲಿಂದಾದರೂ ಬರ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಈ ಥರ ಫೆರಿಫೆರಲ್ ರಿಂಗ್ ರೋಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್. ಸೊ ಮೋಟೋ ವ್ಲಾಗ್ ಬಿಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕಣ್ಮುಂದೆ ನಾವು ಒಂದು ರೈಡಿಂದ ಇನ್ನೊಂದು ರೈಡ್ಗೆ ಹೋಗ್ಬೇಕಾದ್ರೆ ಏರಿಯಾಗಳು ಫುಲ್ ಚೇಂಜ್ ಆಗಿಬಿಟ್ಟಿರುತ್ತೆ. ಆಮೇಲೆ ಒಂದಿನ ನಾವು ಅಂದ್ಕೋತೀವಿ, ನಾನು ಬೆಂಗಳೂರಿಗೆ ಬಂದಾಗ ಒಂದು ಸೈಟ್ ಮಾಡಿದರೆ ಏನಾಗ್ತಿತ್ತು. ಅದಕ್ಕಿಂತ ಆಚೆ ಬಂದು ಒಂದು ಸಲ ನೋಡಿ, ನಿಮ್ಮ ಹತ್ರ ಯಾವುದಕ್ಕೋ ಖರ್ಚು ಮಾಡ್ತಿದ್ದೀರಾ, ಸೇವಿಂಗ್ಸ್ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಯು ಕ್ಯಾನ್ ಇನ್ವೆಸ್ಟ್ ಆನ್ ದಿಸ್ ಔಟರ್ ರಿಂಗ್ ರೋಡ್ ಪ್ರಾಪರ್ಟೀಸ್. ಸದ್ಯಕ್ಕೆ ನಾವು ರೈಡಿಂಗ್ ಗೇಟ್ಸ್ ಅಂದರೆ ಏನೂ ಇಲ್ಲ. ಒಂದು ಟ್ಯಾಂಕ್ ಬ್ಯಾಗು, ರೈಡಿಂಗ್ ಗೇಟ್ಸು ನಂದು ಬಿಗ್ ಬೇರ್ ಅಂತ ಬರುತ್ತೆ. ನಮ್ಮ CK ಬಾಸ್ಕಿದ್ ನೋಡ್ಬಿಟ್ಟು ಇಲ್ಲ, BBGದು. ಅದಾದಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲ್ ಶೆಕೆ ಆಗಿರೋದ್ರಿಂದ. ಒಂದು 5 ಪ್ರೋದು ಅಂದರೆ ಆ್ಯಕ್ಷನ್ 5 ಪ್ರೋದು DJದು ಒಂದು ಅಪ್ಡೇಟ್ ಕೊಟ್ಟಿದ್ದಾನೆ 6 ಬಿಟ್ ಮೇಲೆ. ಆ್ಯಕ್ಚುಲಿ ಇನ್ನೂ ಕ್ಯಾಮ್ರಾ ಕ್ಲಾರಿಟಿ ಇಂಪ್ರೂವ್ ಆಗಿದೆ ನನಗೆ ಕಂಪೇರ್ ಮಾಡಿದ್ರೆ.
ಅವ್ರು ಆಲ್ಮೋಸ್ಟು ನಿಮಗೆ ಗೋಪ್ರೋ ಮಾರ್ಕೆಟ್ನೇ ಬೀಳಿಸ್ಬಿಟ್ಟಿದ್ದಾರೆ ಈ ವರ್ಷ ಡಿ ಜೆ ಅವರು. ಸೊ ಎಲ್ಲರಿಗೂ ಒಂದು ಕಾಲ ಅಂತಾರಲ್ಲ ಆ ಥರ. ಮೇನು ಡಿಫ್ರೆನ್ಸ್ ಸ್ನೇಹಿತರೆ, ಈಗ ನಂದು ಗೇರ್ ಶಿಫ್ಟಿಂಗ್ ಎಷ್ಟು ಸ್ಮೂತಾಗಿದೆ ಅಂದರೆ ಚೈನ್ ಪಾಕೆಟ್ ಚೇಂಜ್ ಆದಮೇಲೆ ನಿಮಗೆ ಗೊತ್ತಿರುತ್ತೆ, ಚೈನ್ಸ್ ಪಾಕೆಟ್ ಚೇಂಜ್ ಆದಮೇಲೆ ಹೊಸದು ಎಲ್ಲ ನಿಮಗೆ ಗ್ರೀಸಿಂಗ್ ಇರುತ್ತೆ, ಅದರಿಂದ ಹಂಗಿರುತ್ತೆ. ಒಂದು 300-400 ಕಿಲೋಮೀಟ್ರ್ ಆಗ್ತಿದ್ದಂಗೆ ನಾವು ಎಂಥ ಸ್ಪ್ರೇನೇ ಯೂಸ್ ಮಾಡಿ ಆ ಹೊಸ ಚೈನ್ ಸ್ಪ್ರೇ ಅಂದರೆ ಹೊಸದು ಚೈನ್ಸ್ ಪಾಕೆಟ್ದು ಮಜಾನೇ ಬೇರೆ ಅಲ್ವಾ. ಹೊಸ ಗಾಡಿ ಥರನೇ ಮಜಾ ಅದು. ಆಮೇಲೆ ಇನ್ನೊಂದು ಸಮ್ಮರ್ ಅಂದ್ಬಿಟ್ಟು ದಯವಿಟ್ಟು ರೈಡಿಂಗ್ ಗೇರ್ಸ್ನ ಇಗ್ನೋರ್ ಮಾಡಬೇಡಿ. ಕಣ್ಮುಂದೆನೇ ಮೊನ್ನೆ ಉಪ್ಪಿನ ಅಂಗಡಿ ಹತ್ರ ಒಂದು FZ ಗಾಡಿ. ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಬಿಕಾಸ್ ದಕ್ಷಿಣ ಕನ್ನಡದಲ್ಲಿ ಹೆಂಗೆ ಅಂದರೆ ಒಂದು ಅಪ್ರಿಷಿಯೇಟ್ ಮಾಡಬೇಕು. ಮೊಬೈಲ್ ಇಟ್ಕೊಂಡು ಕೂತಿದ್ರೆ ಬೈತಾರೆ, ಬಂದು ಹೆಲ್ಪ್ ಮಾಡು ಅನ್ನೋ ಥರ. ಕೆಲವರು ಅಲ್ಲೇನೋ ಆಗ್ತಿದೆ ಅಂತರೂ ನಮ್ಗೆ ಸಂಬಂಧ ಇಲ್ಲ, ಬಟ್ ವೀಡಿಯೋ ಮಾಡ್ಕೊಂಡು ಕೂತಿರ್ತೀನಿ ಅನ್ನೋದೆಲ್ಲ ಆಗ್ಬಿಟ್ಟಿದೆ ಅಲ್ಲಿ. ಸೊ ಅದರಿಂದ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ನಾವೇ ಆ್ಯಕ್ಚುಲಿ ಗಾಡಿಗೆಲ್ಲ ಹಾಕಿದ್ವಿ ಅವ್ರನ್ನ. ನಾನು ಹೇಳೋದು ಈಗ ನೋಡಿ, ಶೋಲ್ಡರು ಅದು ಇದು ಎಲ್ಲ ತುಂಬ ಸೆನ್ಸಿಟಿವ್ ಪಾರ್ಟ್ಗಳು, ಬೀಳೋ ತನಕ ನಮ್ಗೆ ಗೊತ್ತಾಗಲ್ಲ ಅದು ಈ ಲೆವೆಲ್ಗೆ ಹೊಡೆಯುತ್ತೆ ಅಂತ. ಟ್ರಿಪಲ್ ರಶ್ ನನ್ನ ಫ್ರೆಂಡು, ನನ್ನ ಪ್ರೀತಿಯ ಗೆಳೆಯ ಅವನು. ಏನಕ್ಕೆ ಅಂದರೆ ನನ್ನ ಸ್ಕೂಲಿಂದನೂ ಅವ್ನು ಗೊತ್ತು. ಅವ್ನು ಬಿದ್ದಿದ್ದು ಕೇಳಿ ತುಂಬ ಬೇಜಾರಾಯಿತು. ಆಬ್ವಿಯಸ್ಲಿ ಅವನೇನು ಜಾಕೆಟ್ ಹಾಕಿರಲಿಲ್ಲ ಅಂತಲ್ಲ, ನಾನು ಹೇಳ್ತಾ ಇರೋದು ನಿಮಗೆ ಜಾಕೆಟ್ ಹಾಕಿನೇ ಅಷ್ಟು ಅಂದರೆ ಇಮ್ಯಾಜಿನ್ ನೀವು ರೈಡಿಂಗ್ ಜಾಕೆಟ್ಸ್ ಏನೂ ಇಲ್ಲದೆ ಗಾಡಿ ಬಿದ್ದರೆ ಯಾವ ಥರ ಆಗ್ಬೋದಲ್ಲ. ಸೊ ದಯವಿಟ್ಟು ಏನೇ ಸೀಸನ್ ಇರಲಿ, ಏನೇ ಅರ್ಜೆನ್ಸಿ ಇರಲಿ, ನೀವು ರೈಡ್ ಮಾಡ್ತಾಯಿದ್ದೀರ ಹೈವೇಸಲ್ಲಿ ಅಂದಾಗ ಎಕ್ಸ್ಪೆಷಲಿ ಮೋರ್ ದೆನ್ 200cc ಗಾಡಿಗಳು, 150cc ಆದರೂ ಪರವಾಗಿಲ್ಲ, ನೀವು ಯಾವ ರೋಡ್ಗೆ ಹೋಗ್ತಾಯಿದ್ದೀರ ಅನ್ನೋದು ಇಂಪಾರ್ಟೆಂಟು. ಹಂಗಂದ್ಬಿಟ್ಟು ನಾನು ಸಿಟಿಲಿ ಹಾಕ್ಕೊಳ್ಳಿ ರೈಡಿಂಗ್ ಗೇರ್ಸ್ ಫುಲ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಲ್ಲ. ಯಾಕಂದರೆ ಉಜ್ಜೋದಿದೆಯಲ್ಲ, ಉಜ್ಜೋ ಇಂಪ್ಯಾಕ್ಟು, ಗಾಡಿ ಬಿದ್ದಾಗ ಉಜ್ಜುತ್ತಲ್ಲ, ಆ ಇಂಪ್ಯಾಕ್ಟ್ ತಡಿಬೇಕು ಅಂದರೆ ನೀವು ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳೇಬೇಕು. ಸಿಟೀಲಿ ಆಬ್ವಿಯಸ್ಲಿ ವೆಹಿಕಲ್ ಜಾಸ್ತಿ ಇರುತ್ತೆ, ನಾವು ಸ್ವಲ್ಪ ಸ್ಲೋ ಆಗೇ ಓಡಿಸ್ತೀವಿ. ಹೈವೇಗೆ ಹೋಗ್ತಾಯಿದ್ದೀರ, ಮಾರ್ನಿಂಗ್ ರೈಡ್ ಹೋಗ್ತಿದ್ದೀರಾ ಅಂದರೆ ದಯವಿಟ್ಟು ನಮ್ಮ ಸಂಚಾರಿ ಸೇನೆ ಗ್ರೂಪಲ್ಲಿ ಅದೊಂದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಸ್ಟ್ರಿಕ್ಟ್ಲಿ ಕೆಲವು ಗ್ರೂಪ್ಗಳಲ್ಲಿ ಹೆಂಗೆ ಅಂದರೆ ಬರ್ತಾ ಒಂದು ಲೀನೆಸ್ ತೊಗೊಂಡು ಬೇಡ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸ್ಟ್ರಿಕ್ಟ್ಲಿ ನಿಮಗೊಂದು ಜಾಕೆಟ್ ಅಂತೂ ಇರಲೇಬೇಕು. ಜಾಕೆಟ್ ಇದ್ದರೆ ಮಾತ್ರ ರೈಡ್ಗೆ, ನೀವು ನೋಡಿ ಶಾರ್ಟ್ ರೈಡ್ಗೂ ಅಷ್ಟೇ ಸಿಂಪಲಾಗಿ ಫಸ್ಟೇ ಕಳಿಸ್ಬಿಟ್ರು ಜಾಕೆಟ್ ಹಾಕೊಂಬರ್ಬೇಕು ಅಂತ. ಸೊ ಆ ಥರ ನಮಗದೊಂದು ಅಭ್ಯಾಸ ಆಗಬೇಕು. ನಾನು ಅಷ್ಟೇ ಆ್ಯಕ್ಚುಲಿ ಹೋದ ವಾರ ತನಕ ನಂದು ಶೋಲ್ಡರ್ದು ನಮ್ಮ ಪ್ಯಾಡಿಂಗ್ ಎಲ್ಲ ಬಿಚ್ಚಿಬಿಟ್ಟಿದೆ, ವಾಶ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಆರ್ಡ್ರ್ ಮಾಡೋಕ್ಕೆ ಹೋದೆ, ಎಲ್ಲೋ ಒಂದು ಕಡೆ ಹುಡುಕ್ತೆ ಸಿಕ್ತು. ಸೊ ಹೇಳೋದು ಕೆಲವೊಂದ್ಸಲ ಚಾನ್ಸ್ ತೊಗೊಬಿಡ್ತೀವಿ, ಒಳ್ಳೇದಲ್ಲ ಅದು. ಗೇರ್ಸ್ ಅನ್ನೋದು ಇಗ್ನೋರ್ ಮಾಡಬೇಡಿ. ನಾನು ಯಾವಾಗ ಹೇಳ್ತೀನಿ, ಗಾಡಿಗಿಂತ ನಿಮ್ಮದು ಬಾಡಿ ಇಂಪಾರ್ಟೆಂಟು. ಗಾಡಿ ಆಕ್ಸಿರೀಸ್ಗಿಂತ ಮುಂಚೆ ಫಸ್ಟು ಗೇರ್ಸ್ ಹಾಕ್ಕೊಳ್ಳಿ. ಸೊ ಡೈರೆಕ್ಟಾಗಿ ನಾವೀಗ ಕುಣಿಗಲ್ ಹತ್ರ ಹೋಗಿ, ಕುಣಿಗಲ್ ಕ್ರಾಸ್ ಹತ್ರ ನಮ್ಮ ಹುಡುಗರೆಲ್ಲ ಜಾಯ್ನ್ ಆಗ್ತೀವಿ, ಫಸ್ಟ್ ಟೋಲ್ ಹತ್ರ. ಸೊ ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ. ಪ್ರತಿ ರೈಡಲ್ಲೂ ಏನಾದರೂ ಒಂದು ಜಾತ್ರೆ ಈ ಥರ ಲೈಟಿಂಗ್ ಕಾಣಿಸುತ್ತೆ, ಖುಷಿಯಾಗತ್ತೆ. ಸೊ ಇವತ್ತೀಗ ತಾವರೆಕೆರೆಯಲ್ಲಿದ್ದೀನಿ, ಏನೋ ಊರ ಹಬ್ಬ ನಡೀತಿದೆ ಅನಿಸುತ್ತೆ, ಸಖತ್ತಾಗಿ ಮಾಡಿದ್ದಾರೆ ಲೈಟಿಂಗ್ಸ್. ಇದೊಂದು ಸ್ಟ್ರೆಚ್ಚು ರೆಡಿ ಆಗಬೇಕಷ್ಟೆ, ಸೊಂಡೆಕೊಪ್ಪ. ಅದು ಇದಾಗ್ಬಿಟ್ರೆ ಹೈವೇಗೆ ಬರೋಂಗೇ ಇಲ್ಲ. ಸೌತ್ ಬೆಂಗಳೂರು ಅವರು ಡೈರೆಕ್ಟ್ ಒಳ್ಳೆ ಡಬಲ್ ರೋಡು, ಸೀದಾ ನೆಲಮಂಗಲ ಟೌನು ದಾಟಿ ನಿಮಗೆ ಇನ್ನೂ ಮುಂದೆ ಬಂದುಬಿಡುತ್ತೆ. ಆಲ್ಮೋಸ್ಟ್ ನೆಲಮಂಗಲ ಕ್ರಾಸ್ ಇದೆಯಲ್ಲ, ಹಾಸನ ರೂಟ್, ಅಲ್ಲಿಗೆ ಬಂದುಬಿಡುತ್ತಿದ್ದು. ನೇರ ಸಿಕ್ತು ಗುರು. ನಾನು ಯಾವಾಗಲೂ ಹೇಳ್ತೀನಿ, ಫಸ್ಟು ಜಿಯೋ BB ಟ್ರೈ ಮಾಡ್ತೀನಿ, ಆಮೇಲೆ MRPL, ಆಮೇಲೆ ನೇರ, ಲಾಸ್ಟಿಗೆ ಭಾರತ್. ಅಂದರೆ ಪರ್ಸ್ನಲ್ ಒಬ್ಬೊಬ್ರದ್ದು ಒಂದೊಂಥರ ಒಪಿನಿಯನ್ ಇರುತ್ತೆ. ಬಟ್ ನನಗೆ ಭಾರತದಲ್ಲಿ ಯಾವಾಗಲೂ ಒಂದೆರಡು ಸಲ ಮೋಸ ಆಗಿರೋದ್ರಿಂದ ನನಗೆ ಈ ಪೆಟ್ರೋಲ್ ಬಂಕ್ಗಳು ಸ್ವಲ್ಪ ಫೇರ್ ಇನಫ್ ಅಂತ ಅನ್ನಿಸುತ್ತೆ. ನಾನು 2 ಮಿನಿಟ್ಸಲ್ಲಿ ನಮ್ಮ ಬಾಯ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ಹಾಗೆ ನಾನು ಗಾಡಿ ನಿಲ್ಲಿಸ್ತಾ ಹಂಗೆ ಜಾಯ್ನ್ ಆಗ್ಬಿಡ್ತೀನಿ. ಖುಷಿ ಅಂದರೆ ನಮ್ಮ ಗ್ಯಾಂಗ್ ಎಲ್ಲ ಬಂದ್ರಿ ಈಗ ಝಿಂಗ್ ಅಂತ. ಸೊ ತುಂಬ ದಿನ ಆದಮೇಲೆ ಪ್ರದೀಪ್ ಅವರು 390 ಅವರು ಇದ್ದಾರೆ. ನಾನು ಇಲ್ಲಿ ಟೈಲ್ ಮಾಡ್ತಾಯಿದ್ದೀನಿ ಬಿಕಾಸ್ ಇನ್ನೊಬ್ಬರು ಮನೋಜ್ ಬರಬೇಕು, ಅದರಿಂದ. ನಮ್ಮ ಮನೆಯವರು ಸೊ ಎಲ್ಲಿದ್ದರೂ ಗಾಡಿ ಕಂಡು ಹಿಡಿಬೋದು. ನಂಬರ್ ನೋಡಿ ಹೆಂಗಿದೆ, 3000. ಏಯ್ ಏನಪ್ಪ, ಗಾಡಿ ನಿಲ್ಲಿಸ್ತೀರಾ, ಹೋಗೋಣ ನಡ್ರಿ. ಸೂರ್ಯನ ಗಾಡಿ ಎಕ್ಸಾಸ್ಟ್ ಎಲ್ಲಿ ತನಕ ಕೇಳಿಸುತ್ತೆ ಅಲ್ಲಿ ತನಕ ಇಂಟರ್ಕಾಮ್ ಕನೆಕ್ಟ್ ಆಗುತ್ತೆ.
ಲೈನಪ್ಪು ಇಲ್ಲಿ ಮನು ಮಾತಾಡ್ಕೊಂಡು ಹೋಗ್ತಾವ್ರಿ ಇವರು. ಮಾಡ್ಕೊಂಡಿಲ್ವ ಏನೋ. Wow, what a surprise! ಏನು ಸರ್ಪ್ರೈಸು? ಹೊಡಿತಾ? ಅಯ್ಯೋ ಸಾರಿ ಇದ್ಯಾವುದು ಇನ್ನೊಂದು ಜಾಕೆಟು? ಇದ್ಯಾವುದು ಇನ್ನೊಂದು ಜಾಕೆಟು? ರಾಯಲ್ ಎನ್ಫೀಲ್ಡ್ ಕಲೆಕ್ಷನ್ಸ್. ಆರಾಮ ಸ್ನೇಹಿತರೆ, ಇವತ್ತಿನ ಲೈನಪ್ ನೋಡಿ. ಎಷ್ಟು ಗಾಡಿ ಬಂದಿದೆ ಅಂತ? ಒಂದು 20 ಬಂದಿದೆಯಾ? 25. 25. ಊಟ ಎಲ್ಲ ಮುಗೀತು. ಎಂಪೈರಲ್ಲಿ ಗ್ಯಾಸಿನ ಅಭಾವ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಬಟ್ ಚೆನ್ನಾಗಿತ್ತು ಊಟ. ನೀವು ಇಲ್ಲಿ ಬಂದರೆ ಸ್ನೇಹಿತರೆ ಕೊಕೊನಟ್ ಪಡ್ಡಿಂಗ್ ಅಂತ ಟ್ರೈ ಮಾಡಲೇಬೇಕು. ಯಾಕೆ ಬ್ರೋ ಅವನು ವಿಡಿಯೋಗೆ? ಭಯಂಕರಗೆ ಅತಿ ಭಯಂಕರ. much later. ಸ್ನೇಹಿತರೆ, ನಮ್ಮ ಗ್ಯಾಂಗ್ ಅವರೆಲ್ಲ ಲದಾಖ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಲೇ ಲದಾಖು. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಆದಿಯವರು ಮತ್ತು ಪ್ರದೀಪ್ ಅವರು ಎಕ್ಸ್ಪೀರಿಯನ್ಸ್ ರೈಡರ್ಸು. ಸ್ನೇಹಿತರೆ, ಇಲ್ಲಿಂದ ಓಡುವಂಥ ಸಮಯ. ಓಡೋಣ. ಮುಗ್ದಿಲ್ಲೋದ್ರು. ಓಕೆ ಫ್ರೆಂಡ್, ಬಾಯ್. ಒಳ್ಳೆ ಮ್ಯೂಸಿಕ್ಕು. ಸೀನಿಯರ್ ಆದಂಥ ಆದಿತ್ಯ ಅವರ GS 1200 ಬಂದಿದ್ರು. ಆ ಗಾಡಿ ನನಗೆ ನೋಡ್ತಾ ಇಲ್ಲಿ ರೈಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್, ಬಾಯ್.